ಬೆಂಗಳೂರು ಏರ್ಪೋರ್ಟ್ನಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಲ್ಯಾಂಡಿಂಗ್ ಆಗೋ ಸಂದರ್ಭದಲ್ಲಿ ವಿಮಾನದ ಬಾಲ ನೆಲಕ್ಕೆ ರನ್ವೇಗೆ ಬಡಿದಿದೆ. ವಿಮಾನದಲ್ಲಿದ್ದ 179 ಜನ ಸುರಕ್ಷಿತವಾಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದಿದೆ ಏರ್ ಇಂಡಿಯಾ ವಿಮಾನ 179 ಜನರನ್ನ ಹೊತ್ತು. ಈ ಸಂದರ್ಭದಲ್ಲಿ ವಿಮಾನದ ಹಿಂಭಾಗ ಇದ್ದಕ್ಕಿದ್ದಂತೆ ರನ್ವೇಗೆ ಸ್ಪರ್ಶ ಆಗ್ಬಿಟ್ಟಿದೆ, ಟಚ್ ಆಗಿದೆ. ತಕ್ಷಣವೇ ವಿಮಾನವನ್ನು ಮೇಲಕ್ಕೆತ್ತಿದ ಪೈಲಟ್. ಆದರೆ ಎರಡನೇ ಯತ್ನದಲ್ಲಿ ಸೆಕೆಂಡ್ ಟೈಮ್ ಸೇಫ್ ಲ್ಯಾಂಡಿಂಗ್ ಆಗಿದೆ. ಅದು ರನ್ವೇಗೆ ಟಚ್ ಆಗಿಬಿಟ್ಟಿದೆ. ಇದು ಇನ್ನೊಂದು ಸರ್ತಿ ದೆಹಲಿ ಹೊರಡಬೇಕಾಗಿತ್ತಂತೆ. ಈಗ ಸದ್ಯಕ್ಕೆ ಅದನ್ನು ರದ್ದು ಮಾಡಿದ್ದಾರೆ ಆ ಪ್ರಯಾಣವನ್ನು ಅಂತ ಹೇಳಲಾಗ್ತಾ ಇದೆ. ವಿಮಾನದ ಹಿಂಭಾಗದ ಬಾಲ ಅಂದರೆ ಲ್ಯಾಂಡ್ ಆಗಬೇಕಾದ್ರೆ ಅದು ವಿಮಾನ ಕ್ರಾಸ್ ಆಗುತ್ತಲ್ಲ, ಕ್ರಾಸ್ ಆಗೋ ಟೈಮ್ನಲ್ಲಿ ವಿಮಾನದ ಹಿಂಭಾಗ ರನ್ವೇಗೆ ಟಚ್ ಆಗಿದೆ. ತುಂಬ ಜೋರಾಗಿ ಟಚ್ ಆಗಿಬಿಟ್ರೆ ಏನು ಬೇಕಾದರೂ ಆಗ್ಬೋದು. ಆ ಘರ್ಷಣೆಗೆ ಬೆಂಕಿ ಹತ್ಕೋಬೋದು, ಯಾವ ಥರ ಬೇಕಾದರೂ ಆಗ್ಬೋದು. ಬಟ್ ಇಮಿಡಿಯೇಟಾಗಿ ವಿಮಾನವನ್ನು ಆತ ಪೈಲಟ್ ಮೇಲಕ್ಕೆತ್ತಿದ್ದಾನೆ. ಎತ್ತಿ ಮತ್ತೆ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಸೇಫಾಗಿ ಲ್ಯಾಂಡ್ ಆಗಿದೆ. 179 ಜನ ಪ್ರಯಾಣಿಕರು. ಹೇಳೋಕ್ಕಾಗಲ್ಲ, ವಿಮಾನಗಳು ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಅಥವಾ ಟೇಕ್ ಆಫ್ ಆಗೋ ಸಂದರ್ಭದಲ್ಲೂ ಕೂಡ ಹಾಗೆಯೇ ವಿಮಾನ ಮೇಲಕ್ಕೆ ಗಾಳಿಗೆ ಏರ್ತಾ ಇದ್ದ ಹಾಗೆಯೇ ಹಿಂದ್ಗಡೆ ಭಾಗ ಓಲುತ್ತೆ. ಅಂದರೆ ರನ್ವೇ ಹತ್ತಿರಕ್ಕೆ ಬರುತ್ತೆ, ಅಷ್ಟರಲ್ಲಿ ಅದು ಎದ್ದು ಬಿಡಬೇಕು ವಿಮಾನ ಮೇಲಕ್ಕೆ, ಇಲ್ಲಾಂದರೆ ಟಚ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು. ವಿಮಾನ ಇಳಿಬೇಕಾದ್ರೆ ಸಾಮಾನ್ಯ ಹಿಂಭಾಗದ ಚಕ್ರಗಳು ಮೊದಲು ರನ್ವೇಗೆ ಟಚ್ ಆಗುತ್ತೆ, ಆಮೇಲೆ ಮುಂದಿನ ಒಂದು ಚಕ್ರ ನಿಧಾನಕ್ಕೆ ಕೆಳಗಡೆ ಇಳಿಯುತ್ತೆ. ಆ ಹಿಂದಿನ ಎರಡು ಚಕ್ರಗಳು ಟಚ್ ಆಗಬೇಕಾದ್ರೆ ನಿಮಗೆ ಬಾಲ ಟಚ್ ಆಗಿರ್ತಕ್ಕಂಥದ್ದು.